ಡೆವಿಲ್ ಸಿನಿಮಾದ ಸಂಭ್ರಮದಲ್ಲಿರುವಂತಹ ದರ್ಶನ್ ಅಭಿಮಾನಿಗಳಿಗೆ ನಾಳೆಯಿಂದ ಕುತೂಹಲ ಹೆಚ್ಚಾಗುತ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಾಳೆಯಿಂದ ಟ್ರಯಲ್ ಶುರುವಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆಯಿಂದ ಹಣೆ ಬರಹ ಬರೀಲಿಕ್ಕೆ ನ್ಯಾಯಾಧೀಶರು ಶುರು ಮಾಡ್ತಾರೆ. ಭವಿಷ್ಯ ನಾಳೆಯಿಂದ ರೈಟಿಂಗ್ ಶುರುವಾಗುತ್ತೆ. ಏನಾಗುತ್ತೆ ದರ್ಶನ್ ಭವಿಷ್ಯ? ಕನಿಷ್ಠ 6 ತಿಂಗಳಾದರೂ ಕಾಯಲೇಬೇಕಾಗುತ್ತೆ. ಆದರೆ ಟ್ರಯಲ್ ಬಹಳ ಇಂಪಾರ್ಟೆಂಟ್. ಇಲ್ಲಿ 57ನೇ CCH ಕೋರ್ಟ್ನಲ್ಲಿ ಈ ಟ್ರಯಲ್ ನಡೆಯುತ್ತೆ. ನಾಳೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ವಿಚಾರಣೆಗೆ ಹಾಜರಾಗ್ತಾರೆ. ಕೋರ್ಟು ಸಮನ್ಸನ್ನು ಕೊಟ್ಟಿದೆ ಆಲ್ರೆಡಿ ಅವರಿಗೆ. ನಾಳೆಗೆ ಫಿಕ್ಸ್ ಮಾಡಲಾಗಿತ್ತು. ಸಾಕ್ಷ್ಯ ವಿಚಾರಣೆಯನ್ನು ಕೋರ್ಟ್ ಆರಂಭಿಸುತ್ತೆ. ಇಲ್ಲಿ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಅಂದರೆ ಪ್ರಾಥಮಿಕವಾಗಿ ಅಲ್ಲಿಂದ ಶುರು ಮಾಡ್ತಾರೆ. ನಾಳೆ ಯಾವೆಲ್ಲ ಹೇಳಿಕೆಗಳನ್ನು ಕೊಡ್ತಾರೆ ಕೋರ್ಟ್ ಮುಂದೆ ಅನ್ನೋದು ಬಹಳ ಕುತೂಹಲ ಇದೆ. ಸಾಕ್ಷಿ ಸುಮಾರು 200ಕ್ಕಿಂತ ಹೆಚ್ಚು ಸಾಕ್ಷಿಗಳು ಕೂಡ ದರ್ಶನ್ ವಿರುದ್ಧವಾಗಿದ್ದಾವೆ. ಅದು ಐ ವಿಟ್ನೆಸ್ ಆಗಿರ್ಬೋದು, ಪ್ರತ್ಯಕ್ಷ ಮತ್ತು ಪರೋಕ್ಷ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, FSL ಆಗಿರ್ಬೋದು, DNA ಆಗಿರ್ಬೋದು. ಹೀಗೆ ಹಲವು ಸಾಕ್ಷಿಗಳು ದರ್ಶನ್ಗೆ ಮುಳುವಾಗುತ್ತಾ ಅಥವಾ ಈ ಪ್ರಕರಣದಿಂದ ಅವರು ಹೊರಗಡೆ ಬರ್ತಾರಾ? ಅವರ ಅಭಿಮಾನಿಗಳು ಕೂಡ ಡೆವಿಲ್ ಸಂಭ್ರಮದಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ, ಒಳ್ಳೆ ಕಲೆಕ್ಷನ್ ಆಗ್ತಿದೆ ಅಂಥೇಳಿ ಏನೇನೋ ಹರಕೆಗಳನ್ನು ಕಟ್ಕೊಳ್ತಾ ಇದ್ದಾರೆ. ಆದರೆ ಈಗ ಟ್ರಯಲ್ ಮೇಲೆ ಅವರ ಭವಿಷ್ಯ ನಿಂತಿದೆ. ಸಂಕಷ್ಟ ಹಾಗೆ ಮುಂದುವರಿಯುತ್ತಾ ಪರಪ್ಪನ ಅಗ್ರಹಾರದ್ದು ಅಥವಾ ನಿರಪರಾಧಿಯಾಗಿ ಹೊರಗಡೆ ಬರ್ತಾರಾ ದರ್ಶನ್ ಅವರು? ರೇಣುಕಾಸ್ವಾಮಿ ಅವರ ತಂದೆ ತಾಯಿಗೆ ಸಹಜವಾದಂಥ ಪ್ರಶ್ನೆಗಳನ್ನು ಅಲ್ಲಿ ಕೇಳಲಾಗುತ್ತೆ. ಆದರೆ ದರ್ಶನ್ ಈ ರೇಣುಕಾಸ್ವಾಮಿ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವರ ಪಾತ್ರ ಏನಾಗಿತ್ತು ಅಲ್ಲಿ ಅನ್ನೋದು ಈಗಾಗಲೇ ನಾವು ಚಾರ್ಜ್ ಶೀಟ್ನಲ್ಲಿ ನೋಡಿದ್ದೇವೆ. ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ಇವರ ಜಾಮೀನನ್ನು ರದ್ದುಪಡಿಸಿತ್ತು. ಅದಾದ ನಂತರದಲ್ಲಿ ಮತ್ತೆ ಜೈಲು ಪಾಲಾಗ್ತಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಾಳೆಯಿಂದ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗುತ್ತೆ. ಘಟನಾ ಸ್ಥಳ ಶವ ಬಿಸಾಡಿದ ಜಾಗಕ್ಕೆ SPP ಭೇಟಿ ಕೊಟ್ಟಿದ್ದಾರೆ. ಅಂದರೆ ಪಟ್ಟಣಗೆರೆ ಶೆಡ್ಡು ಮತ್ತು ಸುಮ್ನಳ್ಳಿ ಬ್ರಿಡ್ಜ್. ಕ್ರೈಮ್ ನಡೆದ ಸ್ಥಳಕ್ಕೆ ಪ್ರಸನ್ನ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ನಾಳಿನ ವಿಚಾರಣೆಗೆ SPP ಅವರು ಅಂದರೆ ಸರ್ಕಾರಿ ವಕೀಲರು ಮತ್ತು ಅವರ ತಂಡ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಪ್ರಸನ್ನ ಕುಮಾರ್. ಹಾಗೆ ತನಿಖಾಧಿಕಾರಿ ACP ಚಂದನ್ ಕುಮಾರ್, ಸಹಾಯಕ SPP ಸಚಿನ್ ಅವರು ಕೂಡ ಆ ಸ್ಪಾಟ್ಗೆ ಹೋಗಿದ್ದರು, ವಿಸಿಟ್ ಮಾಡಿದ್ದಾರೆ. ಕೊಲೆ ನಡೆದಂತಹ ಸ್ಥಳ ಇದು, ಮತ್ತು ಅಲ್ಲಿ ಬಿಸಾಡಿದಂತಹ ಸ್ಥಳ. ಈಗ ಅಲ್ಲಿ ತನಿಖೆ ಆಲ್ರೆಡಿ ಆಗಿ ಚಾರ್ಜ್ ಶೀಟ್ ಆಗಿ ಹೋಗಿದೆ. ಬಟ್ ಈಗ ಸಹಜವಾಗಿಯೇ ಕಾನೂನಾತ್ಮಕವಾಗಿ ಕೆಲವೊಂದಿಷ್ಟು ಪ್ರಕ್ರಿಯೆಗಳಿರುತ್ತೆ. ಮತ್ತು ಅವರು ಕೊಲೆ ನಡೆದಂತಹ ಸ್ಥಳ ಏನಿದೆ ಅಲ್ಲಿ ಹೋದರೆ ಮತ್ತೇನಾದರೂ ವಾದವನ್ನು ಮಾಡಲಿಕ್ಕೆ ಸಹಕಾರಿ ಆಗ್ಬೋದೇನೋ ಅಂಥೇಳಿ ಗೊತ್ತಿಲ್ಲ. ಅಂದರೆ ಎಲ್ಲವೂ ಕೂಡ ರೆಡಿ ಆಗಿರುತ್ತೆ. ಈಗ ದರ್ಶನ್ ಬ್ಯಾರಕ್ಕೆ DGP ಅಲೋಕ್ ಕುಮಾರ್ ಭೇಟಿಯನ್ನು ಕೊಟ್ಟಿದ್ರು. ಜೈಲು ಭೇಟಿ ವೇಳೆ ಕೊಲೆ ಆರೋಪಿ ದರ್ಶನ್ ವಿಚಾರಣೆ ಮಾಡಿದ್ದಾರೆ. DGP ಅಲೋಕ್ ಕುಮಾರ್ ಅವರು ವಿಚಾರಣೆ ಮಾಡಿದ್ದಾರೆ. ಕೊಲೆ ಪ್ರಕರಣದ ಬಗ್ಗೆ ಅಲೋಕ್ ಕುಮಾರ್ ಅವರು ಕೆಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದೇ ಕುಂದುಕೊರತೆ ಬಗ್ಗೆ ಹೇಳಿಲ್ಲ. 6 ಮಂದಿ ಬ್ಯಾರಕ್ನಲ್ಲಿ ಆರಾಮಾಗಿದ್ದಾರೆ, ಫಂಗಸ್ ಇಲ್ಲ, ಏನೂ ಇಲ್ಲ. ಅಲೋಕ್ ಕುಮಾರ್ ಈಗ DGP ಆಗಿದ್ದಾರೆ. ಅವರು ಈ ಹಿಂದೆ ADGP ಆಗಿದ್ರು. ಖಡಕ್ IPS ಆಫೀಸರ್ ಇವರು ಅಲೋಕ್ ಕುಮಾರ್ ಅವರು. ಈಗ ಪರಪ್ಪನ ಅಗ್ರಹಾರ ಏನೋ DGP ಆಗಿದ್ದಾರೆ. ಭೇಟಿಯನ್ನು ಕೊಟ್ಟು ಸ್ವತಃ ದರ್ಶನ್ ಅವರು ಬ್ಯಾರಕ್ ಹೋಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚಿದ್ದಾರೆ. ಅಲ್ಲಿ ಏನು ತೊಂದರೆ ಆಗ್ತಾ ಇದೆ? ಯಾಕಂದರೆ ದರ್ಶನ್ ಅವರು ಈ ಹಿಂದೆ ಸಾಕಷ್ಟು ಆರೋಪಗಳನ್ನು ಮಾಡಿ ಕೋರ್ಟ್ ಮುಂದೆ ಹೋಗಿದ್ರಲ್ವಾ, ಅದು ಕೊಡ್ತಿಲ್ಲ ಇದು ಕೊಡ್ತಿಲ್ಲ ಅಂತ ಹೇಳಿ. ಬಟ್ ಎಲ್ಲನೂ ಸಿಗ್ತಾ ಇದೆ ಅಂತ ಅಲೋಕ್ ಕುಮಾರ್ ಹೇಳಿದ್ದಾರೆ. ನಾವು ಅಷ್ಟೇ ಕೇಳಿದ್ವಿ ಅವ್ರದ್ದು ಡೇಟ್ಸ್ ಏನಿದೆ, ಹಿಯರಿಂಗ್ ಟ್ರಯಲ್ ಆಗ್ತಾ ಇದೆಯಾ, ಅದರ ಬಗ್ಗೆ ಏನು ಸಮಸ್ಯೆ ಇದೆ, ಅವರು ಯಾರಿಗೇನು ಸಮಸ್ಯೆ ಇಲ್ಲ, 6 ಜನ ಇದ್ದಾರೆ ಇದರಲ್ಲಿ. ಆನಂತರ ಈ 17ನೇ ತಾರೀಕು ಅವ್ರದ್ದು ಬಹುಶಃ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇದೆ. ಹಿಂದಿನ ತಿಂಗಳ ಅದು 6ನೇ ತಾರೀಕು ಒಂದು ಬಹುಶಃ ಹಿಯರಿಂಗ್ ಆಗಿದೆ. ಸೊ ಅವ್ರದ್ದು ಹಿಯರಿಂಗ್ ಏನಿದೆ ಅವ್ರದ್ದು ಕೇಸ್ ನಡೀತಾ ಇದೆ. ಅಲ್ಲ ಸರ್, ಈ ಹಿಂದೆ ಅವರು ಅಂದರೆ ನನಗೆ ಫಂಗಸ್ ಆಗಿದೆ, ಮತ್ತೊಂದು ಸಮಸ್ಯೆ ಇದೆ ಅಂತೆಲ್ಲ ಹೇಳ್ಕೊಂಡಿದ್ರು. ಸೊ ಅದೇನಾದರೂ ನಿಮ್ಮ ಹತ್ರ ನಾನು ಅಲ್ಲಿ ಹೋಗಿದ್ದೆ, ನಾನು ಮಾತಾಡಿಸಿ 6 ಜನಕ್ಕೆ ಮಾತಾಡಿದೆ. ಅವರು 6 ತಿಂಗಳಿಗೇನು ಹೇಳಿಲ್ಲ. ಡೇಟ್ ಬಗ್ಗೆ ಕೂಡ ನಾವು ಮತ್ತೆ ನಾನು ಸಾಮಾನ್ಯವಾಗಿ ಕೇಳಿದರೆ ಏನಾದರೂ ಇದ್ದರೆ ಹೇಳಿ
ಅವ್ರು ಏನು ಆಗ್ತಿದೆ ಕುಂದು ಕೊಡ್ತಾರೆ ನಮಗೇನು ಹೇಳಿಲ್ಲ, ನಾವು ಅಷ್ಟೇ ಕೇಳಿದ್ವಿ ಅವ್ರದ್ದು ಡೇಟ್ಸ್ ಏನಿದೆ, ಹಿಯರಿಂಗ್ ಟ್ರಯಲ್ ಆಗ್ತಾ ಇದೆ, ಅದರ ಬಗ್ಗೆ ಏನು ಸಮಸ್ಯೆ ಇದೆ, ಅವರು ಯಾರಿಗೇನು ಸಮಸ್ಯೆ ಇಲ್ಲ, 6 ಜನ ಇದ್ದಾರೆ ಇದರಲ್ಲಿ. ಆನಂತರ ಈ 17ನೇ ತಾರೀಕು ಅವ್ರದ್ದು ಬಹುಶಃ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇದೆ. ಹಿಂದಿನ ತಿಂಗಳ ಅದು 6ನೇ ತಾರೀಕು ಒಂದು ಬಹುಶಃ ಹಿಯರಿಂಗ್ ಆಗಿದೆ. ಸೊ ಅವ್ರ ಹಿಯರಿಂಗ್ ಏನಿದೆ ಅದು ಕೇಸ್ ನಡೀತಾ ಇದೆ. ಅಲ್ಲ ಸರ್, ಈ ಹಿಂದೆ ಅವರು ಅಂದರೆ ನನಗೆ ಫಂಗಸ್ ಆಗಿದೆ, ಮತ್ತೊಂದು ಸಮಸ್ಯೆ ಇದೆ ಅಂತೆಲ್ಲ ಹೇಳ್ಕೊಂಡಿದ್ರು. ಸೊ ಅದೇನಾದರೂ ನಿಮ್ಮ ಹತ್ರ ನಾನು ಅಲ್ಲಿ ಹೋಗಿದ್ದೆ, ನಾನು ಮಾತಾಡಿಸಿ 6 ಜನಕ್ಕೆ ಮಾತಾಡಿದೆ. ಅವರು ಆತು ನಮಗೇನು ಹೇಳಿಲ್ಲ. ಡೇಟ್ ಬಗ್ಗೆ ಕೂಡ ನಾವು ಮತ್ತೆ ನಾನು ಸಾಮಾನ್ಯವಾಗಿ ಕೇಳಿದೆ, ಏನಾದರೂ ಇದ್ದರೆ ಹೇಳಿ, ಅವರು ಏನು ಆಗ್ತಿದೆ ಕುಂದು ಕೊಡ್ತಾರೆ ನಮಗೇನು ಹೇಳಿಲ್ಲ, ನಾವು ಅಷ್ಟೇ ಕೇಳಿದ್ವಿ ಅವ್ರದ್ದು ಡೇಟ್ಸ್ ಏನಿದೆ, ಹಿಯರಿಂಗ್ ಟ್ರಯಲ್ ಆಗ್ತಾ ಇದೆ, ಅದರ ಬಗ್ಗೆ ಏನು ಸಮಸ್ಯೆ ಇದೆ, ಅವರು ಯಾರಿಗೇನು ಸಮಸ್ಯೆ ಇಲ್ಲ, 6 ಜನ ಇದ್ದಾರೆ ಇದರಲ್ಲಿ. ಆನಂತರ ಈ 17ನೇ ತಾರೀಕು ಅವ್ರದ್ದು ಬಹುಶಃ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇದೆ. ಹಿಂದಿನ ತಿಂಗಳ ಅದು 6ನೇ ತಾರೀಕು ಒಂದು ಬಹುಶಃ ಹಿಯರಿಂಗ್ ಆಗಿದೆ. ಸೊ ಅವ್ರ ಹಿಯರಿಂಗ್ ಏನಿದೆ ಅದು ಕೇಸ್ ನಡೀತಾ ಇದೆ. ಅಲ್ಲ ಸರ್, ಈ ಹಿಂದೆ ಅವರು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಂತೋಷ್, ಈಗ ನಾಳೆಯಿಂದ ಹಣೆ ಬರಹ ಬರಲಿಕ್ಕೆ ಶುರು ಮಾಡ್ತಾರೆ ನ್ಯಾಯಾಧೀಶರು. ಹಾಗಾಗಿನೇ ಈಗ ದರ್ಶನ್ ಅವರಿಗೆ ಯಾವೆಲ್ಲ ಸಾಕ್ಷಿಗಳು ಕಂಟಕವಾಗಿ ಪರಿಣಮಿಸಬಹುದು, ಅದರ ಜೊತೆಗೆ ಈ ಟ್ರಯಲ್ ಹಂತ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಆರೋಪಿ ನಿರಪರಾಧಿನೋ ಅಥವಾ ಅಪರಾಧಿನ ಅಂತ ಪ್ರೂವ್ ಮಾಡಲಿಕ್ಕೆ? ಪ್ರಮುಖವಾಗಿ ಈಗಾಗಲೇ ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನ ಟ್ರಯಲ್ ಸ್ಟಾರ್ಟ್ ಆಗಲಿಕ್ಕೆ ಡೇಟನ್ನು ಫಿಕ್ಸ್ ಮಾಡಬೇಕಾಗಿತ್ತು. ನ್ಯಾಯಾಲಯ ಡೇಟನ್ನು ಫಿಕ್ಸ್ ಮಾಡಿದೆ. ಚಾರ್ಜ್ ಫ್ರೇಮ್ ಆದ ಬಳಿಕ ನೆಕ್ಸ್ಟ್ ಡೇಟ್ನಲ್ಲಿ ಟ್ರಯಲ್ಗೆ ಒಂದು ಡೇಟನ್ನು ಫಿಕ್ಸ್ ಮಾಡಿತ್ತು. ಈಗಾಗಲೇ ಲೀಗಲ್ ಪ್ರೊಸೀಜರ್ಗಳು ಆರಂಭವಾಗಿರುವಂಥದ್ದು. ಹೀಗಾಗಿ ಕೋರ್ಟ್ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮೊದಲ ವಿಟ್ನೆಸಸ್ಗಳಾಗಿ ಸಾಕ್ಷಿದಾರರಾಗಿ ವಿಚಾರಣೆಯನ್ನು ಮಾಡಲಿಕ್ಕೆ ರೇಣುಕಾಸ್ವಾಮಿಯ ಪೋಷಕರಿಗೆ ಕೂಡ ನೋಟಿಸನ್ನು ಸಮನ್ಸನ್ನು ಜಾರಿ ಮಾಡಿರುವಂಥದ್ದು. ಹೀಗಾಗಿ ಅದರ ಬೆನ್ನಲ್ಲೇ ಇವತ್ತು ಏನು ಸಮನ್ಸ್ ಜಾರಿಯಾದ ಬೆನ್ನಲ್ಲೇ ನಾಳೆ ಇಬ್ಬರು ಕೂಡ ನ್ಯಾಯಾಧೀಶರ ಮುಂದೆ ಹಾಜರಾಗುವ ಸಾಧ್ಯತೆಗಳಿರುವಂಥದ್ದು. ಇಬ್ಬರು ಕೂಡ ನ್ಯಾಯ ಕಟಕಟೆಗೆ ಬರ್ತಾರೆ. ಏನು ಸಾಕ್ಷಿಯ ವಿಚಾರಣೆ ಅಂತ ನಾವು ಹೇಳ್ತೀವಿ, ವಿಟ್ನೆಸ್ ಬಾಕ್ಸ್ ಅಂತ ಏನು ಹೇಳ್ತೀವಿ, ಆ ವಿಟ್ನೆಸ್ ಬಾಕ್ಸ್ಗೆ ಹತ್ತುತ್ತಾರೆ. ಅಲ್ಲಿ ಹತ್ತಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಏನೆಲ್ಲ ಪೊಲೀಸರ ತನಿಖಾ ವೇಳೆಯಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆಗಿರೋದಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಸಾಕ್ಷಿಗಳನ್ನು ನುಡಿದಿದ್ರು ಅದನ್ನು ಪುನಃ ಇವರು ಕೋರ್ಟ್ ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತು ಅದನ್ನು ಪುನರುಚ್ಚಾರಣೆಯನ್ನು ಮಾಡಬೇಕಾಗತ್ತೆ. ಸೊ ಅಲ್ಲೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ನ್ಯಾಯಾಧೀಶರು ಇರ್ಬೋದು, ಅದ್ರ ಜೊತೆಗೆ ವಕೀಲರು ಇರ್ಬೋದು. ಇವರು ಏನೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು ಅದನ್ನು ನ್ಯಾಯಾಧೀಶರ ಮುಂದೆ ಮತ್ತೆ ಮರು ಹೇಳಿಕೆಗಳನ್ನು ಕೊಡ್ತಾರೆ. ಸೊ ಇದಾದ ನಂತರ ಈ ಪ್ರಕರಣದ ಪ್ರಮುಖ ಸಾಕ್ಷಿಗಳು ಏನು ಅಂತ ಹೇಳಿ ನಾವು ಇಲ್ಲಿ ಪರಿಗಣಿಸ್ತೇನೆ ಮಾಡ್ತಾ ಹೋಗೋದಾದರೆ ಸುಮಾರು 270ಕ್ಕೂ ಅಧಿಕ ಸಾಕ್ಷಿಗಳಿಲ್ಲಿದೆ. ಡಿಜಿಟಲ್ ಎವಿಡೆನ್ಸ್ಗಳಿರುವಂಥದ್ದು, ಟೆಕ್ನಿಕಲ್ ಎವಿಡೆನ್ಸ್ಗಳಿರುವಂಥದ್ದು, ಐ ವಿಟ್ನೆಸ್ಗಳಿರುವಂಥದ್ದು, ಅದರ ಜೊತೆಗೆ ಪೊಲೀಸರ ಹೇಳಿಕೆಗಳ ಸ್ಟೇಟ್ಮೆಂಟ್ಗಳಿರುವಂಥದ್ದು. ಅದು ಅಷ್ಟೇ ಅಲ್ಲದೆ ಮಹಾಜರು ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಂಥ ವಸ್ತುಗಳೇನಿರ್ಬೋದು ಇವೆಲ್ಲವನ್ನು ಕೂಡ ಆಧಾರವಾಗಿ ಇಟ್ಕೊಂಡು ಸಾಕ್ಷಿಗಳನ್ನು ಮಾಡಲಾಗಿದೆ. ಅದರ ಜೊತೆಗೆ ಮತ್ತು ಇನ್ನೊಂದು ಕಡೆ FSLನಲ್ಲಿ ಬಂದಂಥ ಸಾಕ್ಷ್ಯಾಧಾರಗಳಿರ್ಬೋದು, CC ಕ್ಯಾಮ್ರಾದಲ್ಲಿ ಸರಿಯಾಗಿರುವಂಥ ದೃಶ್ಯಗಳನ್ನು ಕೂಡ ಇಲ್ಲಿ ಸಾಕ್ಷಿಯಾಗಿ ಪರಿಗಣನೆಯನ್ನು ಮಾಡಲಾಗಿದೆ. ಹೀಗೆ ಸಾಕಷ್ಟು ಎವಿಡೆನ್ಸ್ಗಳು ಈ ಪ್ರಕರಣದಲ್ಲಿರುವಂಥದ್ದು. ರೇಣುಕಾಸ್ವಾಮಿ ಹತ್ಯೆಯನ್ನು ಮಾಡಲಿಕ್ಕೆ ದರ್ಶನ್ ಮತ್ತು ಅವರ ಗ್ಯಾಂಗ್ ಏನೆಲ್ಲ ಪ್ಲಾನ್ಗಳನ್ನು ಮಾಡಿತ್ತು ಅನ್ನೋದಕ್ಕೆ ಪೂರಕವಾಗಿ ಏನು ಡಿಜಿಟಲ್ ಎವಿಡೆನ್ಸ್ ಅತ್ಯಂತ ಪ್ರಮುಖವಾಗಿ ಮೊಬೈಲ್ಗಳನ್ನು ರಿಟ್ರೀವ್ ಮಾಡಿದಾಗ ಸಿಕ್ಕಿರುವಂಥ ಫೋಟೋ ಸಾಕ್ಷಿಗಳಿರ್ಬೋದು, ಇಲ್ಲ ಚಾರ್ಟ್ಸ್ಗಳಿರ್ಬೋದು, ಒಬ್ರಿಗೊಬ್ರಿಗೆ ಮಾತುಕತೆ ಮಾಡ್ಕೊಂಡಿದ್ದಂಥದ್ದು ಇರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ರಿಟ್ರೀವ್ ಮಾಡಿದಾಗ ಸಿಕ್ಕಿದಂಥ ವಿಟ್ನೆಸ್ಗಳಿರ್ಬೋದು, ಇವೆಲ್ಲವೂ ಕೂಡ ಇರುತ್ತೆ. ನಾಳೆ ಇಡೀ ಪ್ರಕರಣಕ್ಕೆ ಮೊದಲ ಬಾರಿಗೆ ಪ್ರಕರಣದ ಸಾಕ್ಷಿದಾರನ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೂಡ ಒಂದು ಕಡೆ ಕೆರಳಿಸ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಮತ್ತು ಇತರ 6 ಜನ ಆರೋಪಿಗಳಿಗೆ ಏನು ಬೇಲ್ ರದ್ದಾದಂಥ ಸಂದರ್ಭದಲ್ಲ ಪ್ರಕರಣದ ಆದಷ್ಟು ಬೇಗ ಟ್ರಯಲನ್ನು ಆರಂಭವನ್ನು ಮಾಡಬೇಕು ಮತ್ತು ಅದಕ್ಕೆ ಪ್ರಕರಣದ ವಿಲೇವಾರಿ ಆಗಬೇಕು. ಅಂದರೆ ದೋಷಿಗಳು ಯಾರಿದ್ದಾರೆ ಇಲ್ಲ ನಿರ್ದೋಷಿಗಳಿದ್ದಾರೆ ಅನ್ನೋದು ಪ್ರಕರಣದ ಏನು ಟ್ರಯಲ್ ನಡೆಸುವ ಮುಖಾಂತರ ಪ್ರಕರಣದ ಸಂಬಂಧಪಟ್ಟಾಗಿ ಇದನ್ನು ವಿಲೇವಾರಿಯನ್ನು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಇದೀಗ ಟ್ರಯಲ್ ಆರಂಭವಾಗಿದೆ. ನಾಳೆ ಸಾಕ್ಷಿದಾರರ ವಿಚಾರಣೆ ಮಾಡಬೇಕಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ಪ್ರಕರಣದ SPP ಆಗಿರುವಂಥ ಪ್ರಸನ್ನ ಕುಮಾರ್ ಏನಿದ್ದಾರೆ ಅವರು ಕೂಡ ಘಟನಾ ಸ್ಥಳಕ್ಕೆ ಕ್ರೈಮ್ ಸೀನನ್ನು ಪರಿಶೀಲನೆ ಮಾಡಲಿಕ್ಕೆ ವಿತ್ IO ACP ಆಗಿರುವಂಥ ಚಂದನ್ ಕುಮಾರ್ ಜೊತೆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಅಲ್ಲಿ ಭೇಟಿಯನ್ನು ಕೊಟ್ಟು ಅಲ್ಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಮತ್ತು ಯಾವ ರೀತಿಯಾಗಿ ಬಾಡಿಯನ್ನು ಎಲ್ಲಿ ಡಿಸ್ಪೋಸಲನ್ನು ಮಾಡಲಾಗಿತ್ತು, ಇವನ್ನ ಶೆಡ್ಗೆ ಕರ್ಕೊಂಡೋಗಿ ಹಲ್ಲೆ ಮಾಡಿದ್ದು ಹೆಂಗೆ, ಯಾವ ರೂಟ್ಗಳ ಮುಖಾಂತರ ಹೋಗಿದ್ರು, ಯಾವ ರೀತಿಯಾಗಿ ಹಲ್ಲೆಯನ್ನು ಮಾಡಿದ್ರು, ಈ ಎಲ್ಲ ಮಾಹಿತಿಗಳನ್ನು ಖುದ್ದು IO ಜೊತೆ ಏನು SPP ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಡಿಸ್ಕಸ್ ಮಾಡಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಇಡೀ ಪ್ರಕರಣದಲ್ಲಿ ದರ್ಶನ್ ಮತ್ತು ಇತರ ಆರೋಪಿಗಳು ಮಾಡಿರುವ ಹತ್ಯೆಗೆ ಪೂರಕ ಆಗಿರುವ ಸಾಕ್ಷ್ಯಾಧಾರಗಳನ್ನು ಆಧಾರವಾಗಿ ಇಟ್ಕೊಂಡು ಪೊಲೀಸರು ಒಂದು ಕಡೆ ಅವರಿಗೆ ಶಿಕ್ಷೆಯನ್ನು ಕೊಡಿಸಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಆರೋಪಿಗಳ ಪರ ವಕೀಲರು ಇಡೀ ಪ್ರಕರಣದಿಂದ ಹೊರಬರಲಿಕ್ಕೆ ಏನು ಬೇಕು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಡೀ ಪ್ರಕರಣದ ಟ್ರಯಲ್ನಲ್ಲಿ ಮೊದಲ ಬಾರಿಗೆ ರೇಣುಕಾಸ್ವಾಮಿಯ ಪೇರೆಂಟ್ಸ್ಗಳು ನಾಳೆ ಸಾಕ್ಷಿಯನ್ನು ನುಡಿಯಲಿರುವಂಥದ್ದು. ಪ್ರಭು,
ಅಂದರೆ ಸಂತೋಷ್, ಈಗ DGP ಅಲೋಕ್ ಕುಮಾರ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಯಾಕಂದರೆ ಈ ಹಿಂದೆ ದರ್ಶನ್ ಅವ್ರಿಗೆ ಅವರೇ ಹೇಳಿದರು ಫಂಗಸ್ ಆಗಿದೆ, ಆಮೇಲೆ ಆ ದಿಂಬು ಹಾಸಿಗೆ ಅವೆಲ್ಲ ಕೊಡ್ತಾ ಇಲ್ಲ ಅಂದರೆ ಕೆಲವೊಂದಿಷ್ಟು ವದಂತಿಗಳು ಕೂಡ ಅವ್ರನ್ನ ಹೊಡೆದಿದ್ದಾರೆ ಅನ್ನೋ ವದಂತಿ ಇತ್ತು. ಈಗ DGP ಅವರೇ ಸ್ಪಷ್ಟನೆ ಕೊಟ್ಟಿರೋದ್ರಿಂದಾಗಿ ಎಲ್ಲದಕ್ಕೂ ತೆರೆಳೆದಂತ ಆಯ್ತಾ ಅಂತ ಈ ಹಂತದಲ್ಲಿ? ಎಲ್ಲ ಕಡೆ ಸಾಮಾನ್ಯವಾಗಿ ನಾವು ನೋಡಿದಾಗ ದರ್ಶನ್ ಮತ್ತು ಆ ಥರ ಇರುವಂಥ ಇತರ ಸಹಚರ ಕೈದಿಗಳೇನು ವಿಚಾರಣಾಧೀನ ಕೈದಿಗಳಿದ್ದಾರೆ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಒಂದು ಊಹಾಪೋಹದ ಸುದ್ದಿ ಬಂದಿತ್ತು. ಅದನ್ನು TV5 ಏನೋ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಯಾವುದೇ ಅಂಥ ಇನ್ಸಿಡೆಂಟ್ಗಳು ಕೂಡ ಆಗಿಲ್ಲ, ದರ್ಶನ್ ಯಾರ ಮೇಲೆ ಕೂಡ ಹಲ್ಲೆಯನ್ನು ಮಾಡಲಿಲ್ಲ ಅಂತೇಳಿ ಸುದ್ದಿಯನ್ನು ಬಿತ್ತರವನ್ನು ಮಾಡಿತ್ತು. ಇದರ ಬೆನ್ನಲ್ಲೇ ಏನೋ ಅಲೋಕ್ ಕುಮಾರ್ ಅವರು ಕೂಡ ಪದೋನ್ನತಿ ಆದ ನಂತರ ಅವರು DG ಆಗಿ ಅಲ್ಲಿ ಪ್ರಿಸನ್ ಹೆಡ್ ಆಗಿ ಅಧಿಕಾರವನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ಅಧಿಕಾರವನ್ನು ಸ್ವೀಕಾರ ಮಾಡಿದ ಬಳಿಕ ಪರಪ್ಪನ ಅಗ್ರಹಾರಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ನಿನ್ನೆ ಭೇಟಿಯನ್ನು ಕೊಟ್ಟು ಅಲ್ಲಿನ ಕರ್ಮಕಾಂಡಗಳು ಸಾಕಷ್ಟು ಏನು ಹೊರಬಂದಿತ್ತು. ಒಟ್ಟು 4 ಪ್ರಕರಣಗಳು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲೂ ಕೂಡ ಇತ್ತೀಚೆಗೆ ನಡೆದ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಾಗೆ ಪ್ರಕರಣ ದಾಖಲಾಗಿತ್ತು. ಒಂದು ರಾಜ್ಯಾತೀತ ಪ್ರಕರಣಗಳಿರ್ಬೋದು, ಜೈಲಿನಲ್ಲಿ ಎಣ್ಣೆಯನ್ನು ತಯಾರು ಮಾಡಿದಂಥದ್ದು ಇರ್ಬೋದು, ಮತ್ತು ಟೆರರಿಸ್ಟ್ಗಳ ಕೈಯಲ್ಲಿ ಮೊಬೈಲ್ ಇದ್ದಿದ್ದಿರ್ಬೋದು, ಮತ್ತು ಅಲ್ಲಿ ಸಿಕ್ಕಿರುವಂಥ ಕೇಕ್ ಕಟ್ ಮಾಡಿದ್ದಿರ್ಬೋದು. ಹೀಗೆ ಬೇರೆ ಬೇರೆ ಹಂತದಲ್ಲಿ ಒಟ್ಟು 4 ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅವನ್ನ ತನಿಖೆಯನ್ನು ಮಾಡಲಾಗ್ತಾ ಇತ್ತು. ಸೊ ಈ ಕರ್ಮಕಾಂಡಗಳು ಹೊರಬಂದ ಬೆನ್ನಲ್ಲೇ ಅಲೋಕ್ ಕುಮಾರ್ ಹಿಂದೆ ಕೂಡ ಸಾಕಷ್ಟು ರಾಜ್ಯದ ಬೇರೆ ಬೇರೆ ಕಡೆ ಕೆಲಸವನ್ನು ಮಾಡಿರೋದಿರ್ಬೋದು, ಬೆಂಗಳೂರಿನಲ್ಲೇ ಹೆಚ್ಚಾಗಿ ಅವರು ಕೆಲಸವನ್ನು ಮಾಡಿರುವಂಥದ್ದು. DCP ಇರ್ಬೋದು, ಅಡಿಷನಲ್ ಕಮಿಷನರ್ ಆಗಿದ್ದಾರೆ, ಮತ್ತು CCB ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡಿದರು, ಮತ್ತು ಪೊಲೀಸ್ ಆಯುಕ್ತರಾಗಿ ಕೂಡ ಕೆಲಸವನ್ನು ಮಾಡಿದರು. ಹೆಚ್ಚಾಗಿ ಇಲ್ಲಿನ ಕ್ರೈಮ್ ಸೀನ್ಗಳು ಮತ್ತು ಇಲ್ಲಿನ ನಟೋರಿಯಸ್ ರೌಡಿ ಶೀಟರ್ಗಳ ಬಗ್ಗೆ ಮತ್ತು ಜೈಲಿನ ವಾಸ್ತವದ ಬಗ್ಗೆ ಹೆಚ್ಚಾಗಿ ಅವ್ರಿಗೆ ಅರಿವಿರುವ ಹಿನ್ನೆಲೆಯಲ್ಲಿ ಅಲೋಕ್ ಕುಮಾರ್ ಅದಕ್ಕೆ ಬೇಕಾಗಿರೋ ರೀತಿಯ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ರು. ಮುಂದಿನ ದಿನಗಳಲ್ಲಿ ಯಾರಾದರೂ ಕ್ರಿಮಿನಲ್ಸ್ಗಳ ಜೊತೆ ಸೇರಿಕೊಂಡು ಪೊಲೀಸ್ ಅಧಿಕಾರಿಗಳು ಇಲ್ಲ ಸಿಬ್ಬಂದಿಗಳು ಇಂತಹ ಕುಕೃತ್ಯಕ್ಕೆ ಏನಾದರೂ ಅವ್ರಿಗೆ ಕೈ ಜೋಡಿಸಿದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತೀವಿ. ಇಷ್ಟು ದಿನ ಏನಾಗಿತ್ತೋ ಬೇಕಾಗಿಲ್ಲ, ಇನ್ನು ನಾನು ಬಂದ ಬಳಿಕ ಜೈನ್ ಯಾವ ರೀತಿಯಾಗಿ ಮ್ಯಾನ್ಯಲ್ನಲ್ಲಿ ನಿಯಮಗಳಿದೆ ಅದೇ ರೀತಿಯಾಗಿ ನೀಡಬೇಕು. ಯಾವುದೇ ರೀತಿಯ ಇನ್ಫ್ಲುಯೆನ್ಸ್ಗಳು ಇಲ್ಲ ಪ್ರಭಾವಕ್ಕೆ ಹಣಕ್ಕೆ ಯಾವುದೇ ರೀತಿಯ ಅವಕಾಶಗಳನ್ನು ಕೂಡ ನಾವಿಲ್ಲಿ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಅವರು ಒಂದು ಪ್ಲಾನನ್ನು ಮಾಡ್ಕೊಂಡ್ಬಂದಿದ್ದಾರೆ. ಜೈಲಿನಲ್ಲಿ 3 ಹಂತವಾಗಿ ಕೈದಿಗಳನ್ನು, ಸಜಾ ಕೈದಿಗಳು ಮತ್ತು ವಿಚಾರಣಾ ಕೈದಿಗಳು ಏನಿರ್ತಾರೆ ಅವ್ರನ್ನ 3 ಹಂತವಾಗಿ ವಿಂಗಡಣೆಯನ್ನು ಮಾಡಬೇಕು ಅಂತ ABC ಅಂತ ಮಾಡಿಕೊಂಡು ಅಲ್ಲಿ ನಟೋರಿಯಸ್ ರೌಡಿ ಶೀಟರ್ಗಳು ಒಂದು ಕಡೆ, ಅವರ ನೆಕ್ಸ್ಟ್ ಒಂದು ಕಡೆ, ಮತ್ತು ಈ ಪ್ರೊವೊಕೇಶನ್ ಆಗಿ ಕೆಲವು ಕ್ರೈಮ್ಗಳಲ್ಲಿ ಭಾಗಿಯಾದಂಥವ್ರು ಇರ್ತಾರೆ ಅಂಥವ್ರನ್ನ ಒಂದು ಕಡೆ ಹಾಕಿ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇಂತಹ ಕ್ರಿಮಿನಲ್ ಚಟುವಟಿಕೆಗಳು ಜೈಲಿನಲ್ಲಿ ನಡೆದೇ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ ಬೇಕಾಗಿರುವ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮತ್ತು ಅಲ್ಲಿನ ಅಧಿಕಾರಿ ಸಿಬ್ಬಂದಿಗಳು ಕೂಡ ಖಡಕ್ ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.